চলো নিজ নিকেতনে। সংসার বিদেশে বিদেশির বেশে ভ্রম কেন অকারণে। মনু চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿವೇಕ್ ವಿಸ್ಮಯ ಧ್ವನಿ ತುಣುಕು 47. ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಈಗ ದ್ವಾರಕೆಯಿಂದ ರಾಮೇಶ್ವರದ ಸಂದರ್ಶನಕ್ಕೆ ಅಂತ ಹೊರಟಂಥವರು ತಿಂಗಳುಗಳೇ ಈಗಾಗಲೇ ಸಂದು ಬಿಟ್ಟಿದೆ. ಅಡಚಣೆಗಳಿಂದಾಗಿ ಅಥವಾ ದೈವ ನಿಯಾಮಕದ ಹಾಗೆ ಅನ್ಬೋದೇನೋ. ಸ್ವಾಮೀಜಿಯ ಹಾದಿ ನೇರವಾಗಿರದಲೇ 100 ತಿರುವುಗಳಿಂದ ಕೂಡಿತ್ತು. ಯಾವುದೋ ಒಂದು ಕಾಣದ ಕೈ ಸ್ವಾಮೀಜಿನ ಊರಿಂದ ಊರಿಗೆ ಕರ್ಕೊಂಡು ಹೋಗ್ತಾ ಇದೆ. ಪೂನಾದಿಂದ ಹೈದರಾಬಾದ್, ಅದರ ಮೂಲಕ ರಾಮೇಶ್ವರಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದಂಥ ಸ್ವಾಮೀಜಿ ಯಾವುದೋ ಕಾರಣದಿಂದ ಇವಾಗ ಖಾಂಡ್ವಾಗೆ ಬಂದ್ಬಿಟ್ಟಿದ್ದಾರೆ. ಅಲ್ಲಿಂದ ಮುಂದೆ ಮುಂಬೈ ಹಾಗೂ ಇತರ ಹಲವಾರು ನಗರಗಳಿಗೆ ಭೇಟಿಯನ್ನು ಕೊಟ್ಟರು. ಆದರೆ ಸಾಧ್ಯವಾದಷ್ಟು ಬೇಗ ರಾಮೇಶ್ವರನ ದರ್ಶನ ಮಾಡಬೇಕು ಅನ್ನೋ ಕಾತರ ಸ್ವಾಮೀಜಿಯಲ್ಲಿ ಈಗ ತೀವ್ರವಾಗಿಬಿಟ್ಟಿದೆ. ಅದನ್ನೇ ಇಟ್ಕೊಂಡು ಈಗ ಸ್ವಾಮೀಜಿ ಹರಿದಾಸ್ ಹಾಗೂ ಇತರ ಅವರ ಮತ್ತಷ್ಟು ಸ್ನೇಹಿತರನ್ನ ಅಲ್ಲಿ ಕೇಳಿಕೊಂಡು ಈಗ ಸ್ವಾಮೀಜಿ ರಾಮೇಶ್ವರಕ್ಕೆ ಹೊರಡಬೇಕು ಅಂತ ಮನಸ್ಸನ್ನು ಮಾಡಿದ್ದಾರೆ. ಹೀಗೆ ಖಾಂಡ್ಗಾದಿಂದ ಸ್ವಾಮೀಜಿ ತಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಈಗ ಅದರ ಮುಂದುವರೆದ ಭಾಗ. ಮುಂಬೈಗೆ ಹೋಗೋದಕ್ಕೆ ಸ್ವಾಮೀಜಿಗೆ ರೈಲ್ ಟಿಕೆಟನ್ನು ತೆಗೆಸಿಕೊಟ್ಟಂಥ ಹರಿದಾಸ್ ಬಾಬು ಮುಂಬೈಯಲ್ಲಿರುವಂತಹ ತನ್ನ ಸೋದರನಿಗೆ ಒಂದು ಪರಿಚಯ ಪತ್ರವನ್ನು ಬರೆದುಕೊಡ್ತಾ ಹೇಳ್ತಾನೆ, ಸ್ವಾಮೀಜಿ ಅವನು ನಿಮ್ಮನ್ನು ಮುಂಬೈನ ಖ್ಯಾತ ಬ್ಯಾರಿಸ್ಟರ್ ಸೇಠ್ ರಾಮದಾಸ್ ಛಬೀಲಾಲ್ ದಾಸ್ ಅವರಿಗೆ ಪರಿಚಯಿಸ್ತಾನೆ. ನೀವು ಅಮೆರಿಕೆಗೆ ಹೋಗುವಂಥ ವಿಚಾರದಲ್ಲಿ ಅವರಿಂದ ಏನಾದರೂ ಸಹಾಯ ಆಗ್ಬೋದೋನ ನೋಡೋಣ. ಸ್ವಾಮೀಜಿ ಖಂಡಿತವಾಗಿಯೂ ನಿಮಗೆ ಭವ್ಯ ಭವಿಷ್ಯವಿದೆ ಅಂತ ಆ ಪತ್ರದಲ್ಲಿ ಬರೆದಿದ್ದ. ಖಾಂಡ್ವಾದ ತಮ್ಮ ಅಭಿಮಾನಿಗಳು ಅನುಯಾಯಿಗಳಿಂದ ಬೀಳ್ಕೊಂಡಂಥ ಸ್ವಾಮೀಜಿ 1892 ಜುಲೈ ಕೊನೆಯ ವಾರದಲ್ಲಿ ಈಗ ಮುಂಬೈಗೆ ಬಂದು ತಲುಪಿದ್ದಾರೆ. ಮುಂಬೈ ಆಗಿನ ಬಾಂಬೆ. ಹರಿದಾಸ್ ಬಾಬುವಿನ ಸೋದರ ಅವನನ್ನು ಸೇಠ್ ರಾಮದಾಸ್ ಛಬೀಲ್ ದಾಸ್ಗೆ ಪರಿಚಯ ಮಾಡಿಸ್ಕೊಟ್ಟ. ಸೇಠ್ಜಿ ಸ್ವಾಮೀಜಿಯನ್ನ ಆದರದಿಂದ ಸ್ವಾಗತಿಸ್ದ. ತನ್ನ ಅತಿಥಿಯಾಗಿರೋ ಹಾಗೆ ಪ್ರೀತಿಯಿಂದ ಕೇಳ್ಕೊಂಡ. ಮುಂಬೈಯಲ್ಲಿ ಅವರು 2 ತಿಂಗಳ ಕಾಲ ಅದೇ ಜಾಗದಲ್ಲಿದ್ದರು. ಈ ಸೇಠ್ ಆರ್ಯ ಸಮಾಜದ ಕಟ್ಟ ಅನುಯಾಯಿಯಾಗಿದ್ದ. ಅನೇಕ ಹಿಂದೂ ಆಚಾರ ವಿಚಾರಗಳನ್ನು ತೀವ್ರವಾಗಿ ವಿರೋಧ ಮಾಡ್ತಿದ್ದ. ಸ್ವಾಮೀಜಿ ಜೊತೆಗೆ ಈತ ಪ್ರತಿದಿನ ಗಂಟೆಗಟ್ಟಲೆ ಚರ್ಚೆ ನಡೆಸ್ತಿದ್ದ. ಒಂದು ದಿನ ಈತ ಹೇಳ್ತಾನೆ, ಭಗವಂತ ವೇದದ ಸಾಕಾರ ರೂಪವನ್ನು ಅನುಮೋದಿಸುತ್ತೆ ಅನ್ನೋ ಮಾತು ರುಜುವಾತುಪಡಿಸಿದ್ರೆ ಅವನು ಆರ್ಯ ಸಮಾಜವನ್ನೇ ಬಿಟ್ಟು ಹಿಂದುತ್ವವನ್ನು ಒಪ್ಕೊಳ್ತೇನೆ ಅಂತ ಘೋಷಣೆ ಮಾಡಿಬಿಟ್ಟ. ವಾದ ವಿವಾದಗಳು ಹಲವಾರು ದಿನಗಳವರೆಗೂ ನಡೀತು. ಕಡೆಗೆ ಸ್ವಾಮೀಜಿ ತಮ್ಮ ವಾದದ ಸತ್ಯತೆಯನ್ನು ಅವನಿಗೆ ಮನಗಾಣಿಸೋದ್ರಲ್ಲಿ ಯಶಸ್ವಿಯಾದರು. ತನ್ನ ಮಾತಿನ ಹಾಗೆ ಅವನು ಆವತ್ತು ಆರ್ಯ ಸಮಾಜವನ್ನು ಬಿಟ್ಟು ಹಿಂದುತ್ವವನ್ನು ಒಪ್ಕೊಂಡ. ಮುಂಬೈಯಲ್ಲಿ ಸ್ವಾಮೀಜಿ ಸಾರ್ವಜನಿಕ ಭಾಷಣಗಳನ್ನೇನು ಅಂತ ಮಾಡಲಿಲ್ಲ. ಆದರೆ ಅವರು ಅಲ್ಲಿ ಹಲವಾರು ಸಂಪ್ರದಾಯಸ್ಥ ಹಾಗೆ ಪ್ರಗತಿಪರ ಪಂಡಿತರ ಸಂಪರ್ಕಕ್ಕೆ ಬಂದರು. ಸಂಪ್ರದಾಯಸ್ಥರು ಕೂಪಮಂಡೂಕಗಳ ಹಾಗೆ ವಾದವನ್ನು ಮಾಡಿ ಅಜ್ಜ ಹಾಕಿದ ಆಲದ ಮರಕ್ಕೆ ಸಮಾಜವನ್ನು ತೂಗು ಹಾಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಸ್ವಾಮೀಜಿಗೆ ಗೊತ್ತಾಯಿತು. ಅವರೆಲ್ಲ ಪ್ರಗತಿಪರರು ಅಂತ ಅನ್ನಿಸ್ಕೊಂಡಂಥ ಪಾಶ್ಚಾತ್ಯ ಸಂಸ್ಕೃತಿಯ ಕಣ್ಣು ಕೋರೈಸುವ ಬೆಳಕಿನ ಕಡೆಗೆ ಪತಂಗಗಳ ಹಾಗೆ ನುಗ್ತಾ ಇರೋದನ್ನು ಗಮನಿಸಿದ್ರು ಸ್ವಾಮೀಜಿ ಮುಂಬೈಯಲ್ಲಿ. ಆ ದಿನಗಳಲ್ಲಿ ಬಾಲ್ಯ ವಿವಾಹವನ್ನು ನಿಷೇಧಿಸುವಂತಹ ಮಸೂದೆ ಅಂದರೆ ಏಜ್ ಆಫ್ ಕನ್ಸೆಂಟ್ ಬಿಲ್ ಅಂದರೆ ಒಪ್ಪಿಗೆಯ ವಯಸ್ಸಿನ ಮಸೂದೆ ಅನ್ನುವಂಥದ್ದನ್ನು ಸದನದಲ್ಲಿ ಚರ್ಚಿಸಲ್ಪಡ್ತಿದ್ರು. ಹೆಣ್ಣು ಮಕ್ಕಳ ಮದುವೆಯ ಕನಿಷ್ಠ ವಯೋಮಿತಿಯನ್ನು 10ರಿಂದ 12 ವರ್ಷಕ್ಕೆ ಏರಿಸಬೇಕು ಅಂತ ಸಲಹೆ ಮಸೂದೆ ಹೇಳಿತ್ತು. ದೇಶದಾದ್ಯಂತ ಇದು ತೀವ್ರವಾಗಿ ವಾದವನ್ನು ಎಬ್ಬಿಸ್ಬಿಟ್ಟಿತ್ತು. ಸ್ವಾಮೀಜಿ ಇದಕ್ಕೆ ಸಂಪೂರ್ಣವಾಗಿ ಪರವಾಗಿದ್ರು. ಮುಂಬೈನ ಖ್ಯಾತ ರಾಜಕಾರಣಿಯೊಬ್ಬರ ಮನೆಯಲ್ಲಿ ಸ್ವಾಮೀಜಿ ಅವರಿಗೆ ಒಬ್ಬರು ಕಲ್ಕತ್ತದ ಪತ್ರಿಕೆಯೊಂದನ್ನು ತೋರಿಸಿದ್ರು. ಕಲ್ಕತ್ತದ ವಿದ್ಯಾವಂತ ವರ್ಗದಲ್ಲೂ ಕೂಡ ಬಹುತೇಕ ಜನ ಈ ಮಸೂದೆಯನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋದು ಅದರಲ್ಲಿ ವರದಿಯಾಗಿತ್ತು. ಇದನ್ನು ನೋಡಿ ಸ್ವಾಮೀಜಿಗೆ ಅದೆಷ್ಟು ನಾಚಿಕೆ ಆಯಿತು ಅಂದರೆ ಸ್ವಾಮೀಜಿ ನಾಚಿಕೆಯಿಂದ ತಲೆ ತಗ್ಸೋ ಹಾಗಾಯಿತು. ಈ ದಿನಗಳಲ್ಲೇ ಒಂದು ಸಲ ಸ್ವಾಮೀಜಿ ಕನ್ಹೇರಿ ಗುಹೆಗಳನ್ನು ಸಂದರ್ಶನ ಮಾಡಿದರು. ಕನ್ಹೇರಿ ಕೇಲ್ಸ್ ಇವು ಮುಂಬೈಯಿಂದ 30 ಮೈಲಿ ದೂರದಲ್ಲಿದೆ. ಸಾಲ್ಸೆತ್ ಅನ್ನುವಂಥ ದ್ವೀಪ. ಪುರಾತನ ಬೌದ್ಧ ಕಾಲದಲ್ಲಿ ಬೌದ್ಧ ಸನ್ಯಾಸಿಗಳು ಇಲ್ಲೆಲ್ಲ ವಾಸ ಮಾಡ್ತಿದ್ರು.
ಬುದ್ಧ ಘೋಷ ಅನ್ನುವಂಥ ಪ್ರಸಿದ್ಧ ಬೌದ್ಧ ಸಂತ ತನ್ನ ಶಿಷ್ಯರ ಜೊತೆಗೆ ಇಲ್ಲಿ ವಾಸವಾಗಿದ್ದ ಅಂತ ಹೇಳಲಾಗ್ತಿತ್ತು. ಸ್ವಾಮೀಜಿ ಈ ಸ್ಥಳದಿಂದ ತೀವ್ರವಾಗಿ ಆಕರ್ಷಿತರಾಗ್ಬಿಟ್ರು. ತಾವು ಹಿಂದಿನ ಯಾವುದೋ ಒಂದು ಜನ್ಮದಲ್ಲಿ ಈ ಗುಹೆಯಲ್ಲಿ ವಾಸವಾಗಿದ್ರೇನೋ ಅಂತ ಸ್ವಾಮಿ ವಿವೇಕಾನಂದರಿಗೆ ಭಾಸವಾಯಿತು ಅಂತ ಅವರ ಶಿಷ್ಯರಾದಂಥ ಸ್ವಾಮಿ ಸದಾನಂದರು, ಅವರ ಫಸ್ಟ್ ಮಾಂಕ್ ಡಿಸೈಪಲ್ ಯಾರಿದ್ದಾರೆ ಸ್ವಾಮಿ ಸದಾನಂದರು ಒಂದ್ ಕಡೆ ಹೇಳ್ತಾರೆ. ಅಲ್ಲದೆ ಮುಂದೆ ಆ ಸ್ಥಳಗಳನ್ನ ಪಡೆದುಕೊಂಡು ಅದನ್ನ ತಾವು ಯೋಜಿಸಿದ್ದಂತಹ ಕಾರ್ಯ ಸ್ಥಾನಗಳಲ್ಲಿ ಒಂದನ್ನ ಮಾಡಬೇಕು ಅನ್ನುವಂಥ ಆಸೆ ಸ್ವಾಮೀಜಿಗಿತ್ತು ಅನ್ನೋದನ್ನು ಕೂಡ ಅವರು ತಮ್ಮ ಪತ್ರದಲ್ಲಿ ಒಂದ್ ಕಡೆ ತಿಳಿಸ್ತಾರೆ. ಮುಂಬೈಯಲ್ಲಿ ಸ್ವಾಮೀಜಿ ಕೆಲವು ಅಪೂರ್ವ ಗ್ರಂಥಗಳು ಲಭ್ಯವಾಗಿದೆ ಅನ್ನೋದು ಅವರು ದಿವಾನ್ಜಿಗೆ ಬರೆದಂತಹ ಪತ್ರದಿಂದ ತಿಳಿದು ಬರುತ್ತೆ. ಅದೆಲ್ಲದನ್ನ ಓದಿ ಮುಗಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ಬಹಳ ದಿನ ಉಳ್ಕೊಂಡ್ರು ಸ್ವಾಮೀಜಿ. ಆದರೆ ಅಮೆರಿಕಾಗೆ ಹೋಗುವ ವಿಚಾರದಲ್ಲಿ ಸೇಠ್ಜಿಯಿಂದ ಯಾವ ನೆರವು ಭರವಸೆ ಕೂಡ ಸಿಕ್ಕಲಿಲ್ಲ. ಮುಂದಿನ ವರ್ಷ ಸ್ವಾಮೀಜಿ ಯೋಕೋಹಾಮಾದಿಂದ ಶಿಕಾಗೋಗೆ ಪ್ರಯಾಣ ಮಾಡುವಾಗ ಈತ ಅವರ ಸಹ ಪ್ರಯಾಣಿಕನಾಗಿದ್ದ ಅನ್ನೋದು ಕೂಡ ಮುಂದೆ ಗೊತ್ತಾಗತ್ತೆ. ಆದರೆ ಇಲ್ಲಿಗೆ ಬಂದದ್ರಿಂದ ಸ್ವಾಮೀಜಿಗೆ ಇತರ ಪ್ರಯೋಜನಗಳಂತೂ ಖಂಡಿತ ಆಯಿತು. ಹೀಗೆ ಮುಂಬೈಯಲ್ಲಿ ಸುಮಾರು 2 ತಿಂಗಳ ಕಾಲ ಅಲ್ಲೇ ಇದ್ದುಕೊಂಡು ಪೂನಾದ ಮಾರ್ಗವಾಗಿ ಈಗ ಸ್ವಾಮೀಜಿ ದಕ್ಷಿಣ ಭಾರತದ ಕಡೆಗೆ ಹೊರಟರು. ಅವರು ಪೂನಾಗೆ ಹೊರಟಿದ್ದಂತಹ ಟ್ರೈನಲ್ಲೇ ಮುಂದೆ ಲೋಕಮಾನ್ಯರು ಅಂತ ಅನ್ನಿಸ್ಕೊಳ್ಳುವಂತಹ ಬಾಲಗಂಗಾಧರ್ ತಿಲಕರು ಕೂಡ ಅದೇ ಟ್ರೈನಲ್ಲೇ ಬರ್ತಾ ಇದ್ರು. ತಿಲಕರು ಕುಳಿತಿದ್ದ ಬೋಗಿಯಲ್ಲೇ ಸ್ವಾಮೀಜಿ ಪ್ರವೇಶ ಮಾಡಿದ್ದಾರೆ. ತಿಲಕರಿಗೆ ಸ್ವಾಮೀಜಿಯ ಪರಿಚಯ ಇರಲಿಲ್ಲ. ಆದರೆ ಸ್ವಾಮೀಜಿಯನ್ನ ಗುರುತಿಸದಿರುವಂತಹ ತಿಲಕರ ಸ್ನೇಹಿತರೊಬ್ಬರು ತಿಲಕರಿಗೆ ಸ್ವಾಮೀಜಿನ ಪರಿಚಯ ಮಾಡಿಸ್ಕೊಟ್ರು. ತಿಲಕರು ಅಂದ್ರೆ ಬಾಲಗಂಗಾಧರ್ ತಿಲಕಿಗೆ ಸ್ವಾಮೀಜಿನ ಅದೇ ಟ್ರೈನ್ ಒಂದೇ ಬೋಗಿಯಲ್ಲಿದ್ದಂಥ ಇಬ್ಬರನ್ನು ಪರಿಚಯ ಮಾಡಿಸ್ಕೊಟ್ರು. ನಂತರ ಆ ಸ್ನೇಹಿತರು ಸ್ವಾಮೀಜಿಯನ್ನ ತಿಲಕರ ಮನೆಯಲ್ಲಿ ಉಳ್ಕೊಳ್ಳೋ ಹಾಗೆ ಕೇಳ್ಕೊಂಡ್ರು. ಇದಕ್ಕೆ ಸ್ವಾಮೀಜಿ ಕೂಡ ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಮುಂದೆ ಬಾಲಗಂಗಾಧರ್ ತಿಲಕ್ ಮತ್ತು ಸ್ವಾಮೀಜಿಯ ನಡುವಿನ ಆ ಕಾನ್ವರ್ಸೇಷನ್ ಏನಿದೆ ಅನ್ನೋದನ್ನ ಮುಂಬರುವ ಧ್ವನಿ ತುಣುಕಿನಲ್ಲಿ ಗಮನಿಸ್ತೇವೆ. ಜಯ ರಾಮಕೃಷ್ಣ.